ರಾಮ ಮಂದಿರ ವಿಚಾರವಾಗಿ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷವು ಮಹಾತ್ಮ ಗಾಂಧಿ ಅನ್ನುವಂಥ ರಾಮನನ್ನ ಪೂಜೆ ಮಾಡ್ತೀವಿ, ಬಿಜೆಪಿಯವರು ಮಾಡುವ ಪೂಜೆ ಮಾಡುವಂಥ ರಾಮನನ್ನ ನಾವು ಪುಚ್ಛೋದಿಲ್ಲ ಅಂತ ಹೇಳಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀರಾಮ ಟೆಂಪಲ್ ಟ್ರಸ್ಟ್ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿರೋದು. ಮಹಾತ್ಮ ಗಾಂಧಿ ಹೇ ರಾಮ್, ಪ್ರಾಣ ಬಿಡುವಾಗಲೂ ಕೂಡ ಹೇ ರಾಮ್ ಅಂತ ಹೇಳಿದರು. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ ಸಿಎಂ ಈ ಹೇಳಿಕೆ. ಸಿದ್ದರಾಮಯ್ಯ ಹೇಳಿಕೆಗೆ ಕಾಂಗ್ರೆಸ್ ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಶ್ರೀರಾಮನ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ಸ್ಫೋಟಕ ಹೇಳಿಕೆ ಬಂದಿರೋದು. ಕಾಂಗ್ರೆಸ್ ಪಕ್ಷವು ಮಹಾತ್ಮ ಗಾಂಧಿಯ ರಾಮನನ್ನ ಪೂಜಿಸುತ್ತದೆ, ಬಿಜೆಪಿಯವರು ಹೇಳುವಂಥ ಶ್ರೀರಾಮನನ್ನ ನಾವು ಪೂಜಿಸೋದಿಲ್ಲ ಅಂತ ಹೇಳಿ ಶ್ರೀರಾಮ ಟೆಂಪಲ್ ಟ್ರಸ್ಟ್ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ್ನ ಪೂಜಿಸ್ತೀವಿ, ನಾವು ಬಿಜೆಪಿ ರಾಮನ್ ಪೂಜಿಸಲ್ಲ. ನಾವು ರಾಮನ ಭಕ್ತರೆ, ಅದೇ ಬಿಜೆಪಿ ಹೇಳ್ತಾರಲ್ಲ ಊಟ ಮಾಡ್ಕೊಂಡು ಬರ್ಬೇಕೆಲ್ಲ ಹೇಳ್ತಾರಲ್ಲ ಆ ರಾಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ. ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು? ರಘುಪತಿ ರಾಘವ ರಾಜ ರಾಮ್ ಪತಿಹಿತ ಪಾವನ ಸೀತಾರಾಮ್, ಪತಿಹಿತ ಪಾವನ ಸೀತಾರಾಮ್. ಯಾರು ಹೇಳ್ತಿದ್ರು? ಹೇ ರಾಮ್, ಸಾಯುವಾಗಲೂ ಕೂಡ ಹೇ ರಾಮ್ ಅಂತ ಪ್ರಾಣ ಬಿಟ್ಟರು. ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ್ನ ಪೂಜಿಸ್ತೀವಿ, ನಾವು ಬಿಜೆಪಿ ರಾಮನ್ ಪೂಜಿಸಲ್ಲ. ನಾವು ರಾಮನ ಭಕ್ತರೆ, ಅದೇ ಬಿಜೆಪಿ ಹೇಳ್ತಾರಲ್ಲ ಊಟ ಮಾಡ್ಕೊಂಡು ಬರ್ಬೇಕೆಲ್ಲ ಹೇಳ್ತಾರಲ್ಲ ಆ ರಾಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ. ನೋಡಿ, ಇದು ಬಿಜೆಪಿ ರಾಮ ವರ್ಸಸ್ ಕಾಂಗ್ರೆಸ್ ರಾಮ ಸಂಘರ್ಷ. ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ನನ್ನ ಹೆಸರಿನಲ್ಲಿ ಶಿವ ಇದ್ದಾನೆ. ಈ ರೀತಿ ಹೇಳಿಕೆ ಕೊಡೋ ಮುಖಾಂತರ ಬಿಜೆಪಿ ನಾಯಕರ ವಿರುದ್ಧ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ಶ್ರೀರಾಮ ಅವರ ಅಪ್ಪನ ಮನೆ ಆಸ್ತಿನೇನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನಾದರೂ ಮಾಡಿ ನಮ್ಮನ್ನ ಹಿಂದೂ ವಿರೋಧಿಗಳಂತ ಬಿಂಬಿಸ್ಬಿಡ್ಬೇಕು ಇವರು. ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಪೂಜೆಗೆ ಆದೇಶ ಮಾಡಿಲ್ವಾ? ಗಾಂಧೀಜಿ ಹೇಳಿಲ್ವಾ ರಘುಪತಿ ರಾಘವ ರಾಜಾರಾಮ್ ಅಂತ? ರಾಮನನ್ನು ಕೂಡ ಪೂಜಿಸ್ತೀವಿ, ಸೀತೆಯನ್ನು ಕೂಡ ಪೂಜಿಸ್ತೀವಿ ಅಂತ ಹೇಳಿ ರಾಮ ರಾಜಕೀಯಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೋಗುವುದಿಲ್ಲ. ನಾವು ಏನು ನಮ್ಮ ಸರ್ಕಾರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇಲ್ವೋ, ಮೈನಾರಿಟಿ ಡೆವಲಪ್ಮೆಂಟ್ ಇಲ್ವೋ, ಹಜ್ ಸಮಿತಿಗಳಿಲ್ವೋ? ಎಲ್ಲ ಧರ್ಮಕ್ಕೂ ನಾವು ಸಂವಿಧಾನದ ವಿರುದ್ಧ ಪರವಾಗಿ ನಾವು ನಿಂತ್ಕೊಂಡು, ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡು, ನಾವು ಎಲ್ಲರಿಗೂ ಕೂಡ ಸಮಾನತೆ, ಸರ್ವರಿಗೂ ಸಮಪಾಡು ಅಂತ ಹೇಳಿ ಎಲ್ಲರೂ ಕೂಡ ನ್ಯಾಯದಿಂದ ಅವರವರ ವಿಚಾರದಲ್ಲಿ ಅವರ ನಂಬಿಕೆ ಮೇಲೆ ನೀವು ಕೆಲಸವನ್ನ ಮಾಡ್ಕೊಂಡು ಹೋಗು ಅಂತ ಹೇಳಿ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಮುಚ್ಚಿಬಿಡಿ. ಇದನ್ನ ನಿಮ್ಗೆ ಅಧಿಕಾರ ಇತ್ತಲ್ಲ, ಯಾಕೆ ಮಾಡಕ್ಕಾಗ್ಲಿಲ್ಲ? ಈಗ ಅಧಿಕಾರ ಹೋದ್ಮೇಲೆ ಪಾಪ ಏನು ಸಂಕಟ, ನಮ್ಗೆ ಸಿಕ್ಕಿಲ್ವಲ್ಲ ಈ ಚಾನ್ಸ್, ನಮ್ಗೆ ಸಿಕ್ಕಿಲ್ವಲ್ಲ ಚಾನ್ಸ್ ಅಂತ ಏನ್ ಕೈನ ಇಸಿಕೊಂಡು ಪ್ರಯತ್ನ ಮಾಡ್ತಾರೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದನ್ನ ನಾನು ಏನು ಅವ್ರ ಮನೆ ಆಸ್ತಿನ? ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ. ಗಾಂಧೀಜಿಯವರು ಏನು ಹೇಳಿದ್ದಾರೆ? ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಾಮನೂ ಇದ್ದಾರೆ, ಸೀತನೂ ಇದ್ದಾರೆ. ನಾನು ಹೇಳಿದ್ನಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಇದು ನಮ್ಮ ಎಲ್ಲ ಧರ್ಮ. ಸೊ ಬಿಜೆಪಿಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರೇನಪ್ಪ ಅಂತಂದರೆ ನಮ್ಮನ್ನೆಲ್ಲ ಏನಾರು ಒಂದು ಫೋಟೋ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ. ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವವನ್ನು ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ನನ್ನ ಹೆಸರಲ್ಲಿ ರಾಮ ಇದ್ದಾನೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತಂದ್ರೆ, ಇಲ್ಲಿ ಸ್ವಲ್ಪ ಪ್ರಿಯಾಂಕರ್ಗೆ ಸ್ವಲ್ಪ ಡಿಫ್ರೆಂಟು. ಇನ್ನೊಂದು ಸ್ವಲ್ಪ ಕಿಡಿ ಹೊತ್ತಿದ್ದಾರೆ. ನಾನು ರಾಮ ಭಕ್ತನೇ ಅಲ್ಲ ಅಂತ ಹೇಳಿದ್ದಾರೆ. ನಾನು ರಾಮ ಭಕ್ತ ಅಲ್ಲ,
ನಾನು ಸಂವಿಧಾನ ಭಕ್ತ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಏನಾದರೂ ಅಯೋಧ್ಯೆಗೆ ಹೋಗಿ ಅಂತ ಹೇಳಿದ್ರೆ ನಾನು ಹೋಗ್ತೇನೆ, ನಾನು ಯಾವ ದೇವಸ್ಥಾನಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ರಾಮ ವರ್ಸಸ್ ಬಿಜೆಪಿ ರಾಮ ಸಂಘರ್ಷದಲ್ಲಿ ಇನ್ನೊಂಚೂರು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಉತ್ತರ ಪ್ರದೇಶ ಕಾಂಗ್ರೆಸ್ ಕಮಿಟಿದವ್ರು ಹೋಗ್ತಾ ಇಲ್ವಾ? ಯಾರಾದರೂ ಬರ್ದಿದ್ದೀವ ನಾವು ಹೋಗಬೇಡಿ ಅಂತ? ಈಗ ನಾನು ನಿಮ್ಗೆ ಒತ್ತಾಯಪೂರ್ವಕವಾಗಿ ನನ್ನ ಕುಲದೇವರಿಗೆ ಕರ್ಕೊಂಡು ಹೋಗೋಕ್ಕಾಗ್ತದ ಸರ್? ನಿಮಗೂ ಭಕ್ತಿ ಇರಬೇಕು, ನಿಮಗೂ ಆಸಕ್ತಿ ಇರಬೇಕು. ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇರೋರು ಹೋಗ್ತಾರೆ, ಇಂಟ್ರೆಸ್ಟ್ ಆಸ್ತಿಕರು ಹೋಗ್ತಾರೆ, ನಾಸ್ತಿಕರು ಹೋಗಲ್ಲ. ಸಂವಿಧಾನದಲ್ಲಿ ಆಸ್ತಿಕರಿಗೂ ಜಾಗ ಇದೆ, ನಾಸ್ತಿಕರಿಗೂ ಜಾಗ ಇದೆ. ನಮಗಿಲ್ಲ, ನಾವು ಆ ಕಡೆ ಇಲ್ವೇ ಇಲ್ಲ. ನಾವು ದೇವಸ್ಥಾನಗಳಿಗೆ ಕಮ್ಮಿ ಹೋಗೋದು. ನೀವು ಕರೆದ್ರೆ, ನೀವು ಕರ್ಕೊಂಡು ಹೋದ್ರೆ ಹೋಗ್ತೀನಿ ಅಷ್ಟೇ. ನಂದಾಗ ನಾನು ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನೀವೇನಾದರೂ ಬಾರೋ ಪ್ರಿಯಾಂಕ್ ಹೋಗಿ ಬರೋಣ ಅಂದರೆ ಬರ್ತೀನಿ, ನನಗೇನಿಲ್ಲ. ಎನಿಬಡಿ ಕ್ಯಾನ್ ಗೋ. ಉತ್ತರ ಪ್ರದೇಶ ಕಾಂಗ್ರೆಸ್ ಕಮಿಟಿದವ್ರು ಹೋಗ್ತಾ ಇಲ್ವಾ? ಯಾರಾದರೂ ಬರ್ದಿದ್ದೀವ ನಾವು ಹೋಗಬೇಡಿ ಅಂತ? ಈಗ ನಾನು ನಿಮ್ಗೆ ಒತ್ತಾಯಪೂರ್ವಕವಾಗಿ ನನ್ನ ಕುಲದೇವರಿಗೆ ಕರ್ಕೊಂಡು ಹೋಗೋಕ್ಕಾಗ್ತದ ಸರ್? ನಿಮಗೂ ಭಕ್ತಿ ಇರಬೇಕು, ನಿಮಗೂ ಆಸಕ್ತಿ ಇರಬೇಕು. ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇರೋರು ಹೋಗ್ತಾರೆ, ಇಂಟ್ರೆಸ್ಟ್ ಆಸ್ತಿಕರು ಹೋಗ್ತಾರೆ, ನಾಸ್ತಿಕರು ಹೋಗಲ್ಲ. ಸಂವಿಧಾನದಲ್ಲಿ ಆಸ್ತಿಕರಿಗೂ ಜಾಗ ಇದೆ, ನಾಸ್ತಿಕರಿಗೂ ಜಾಗ ಇದೆ. ನಮಗಿಲ್ಲ. ನೋಡಿ, ಸಿದ್ದರಾಮಯ್ಯ ಹೇಳಿಕೆಗೆ, ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರ್ತಿದ್ದಾರೆ. ಈಗ ಈ ಒಂದು ಹೇಳಿಕೆ ಅಂದರೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ರಾಮನ ವಿಚಾರದಲ್ಲಿ, ಈ ರಾಮ ಸಂಘರ್ಷ ವಿಚಾರದಲ್ಲಿ ಅಂತ ನೋಡ್ತಿದ್ದೀರಾ. ಕಾಂಗ್ರೆಸ್ ನಾಯಕರಿಂದ ಸಾಫ್ಟ್ ಹಿಂದುತ್ವ ಅಂತ ಹೇಳ್ತಿದ್ದಾರೆ. ಕೈ ಲೀಡರ್ಗಳಿಂದ ರಾಮನಾಮ ಜಪವನ್ನು ಮಾಡ್ತಿದ್ದಾರೆ. ಈಗ ರಾಮ ಜಪದಲ್ಲೂ ಕೂಡ ಕಾಂಗ್ರೆಸ್ ರಾಜಕೀಯವನ್ನು ಮಾಡ್ತಾ ಇದೆ. ಈ ನಾಯಕರಿಗೆ ಬಿಜೆಪಿ ಪಡೆ ತಿರುಗೇಟು ಕೊಟ್ಟಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರಿಂದ ಸಾಫ್ಟ್ ಹಿಂದುತ್ವ ಅಂತ ಹೇಳ್ತಾ ಇದೆ. ಕೈ ಲೀಡರ್ಗಳು ರಾಮನಾಮ ಜಪವನ್ನು ಈಗ ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೈ ನಾಯಕರಿಗೆ ಬಿಜೆಪಿ ಪಡೆ ತಿರುಗೇಟನ್ನು ಕೊಟ್ಟಿದೆ. ಏನು ಹೇಳಿದ್ದಾರೆ ನೋಡೋಣ. ಹಾಗಾದ್ರೆ ಸಿದ್ದರಾಮರು ನೀವೇ ರಾಮನ ಹೆಸರು ಇಟ್ಕೊಂಡಿದ್ದೀರಿ. ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ. ನನಗೆ ನೀವೇನು ಜೈ ಶ್ರೀರಾಮ್ ಅಂತ ಹೇಳಿದ್ರು ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ, ಅದನ್ನು ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ. ಆಗ ನಿಮ್ಮದು ಸಹಜವಾಗಿರುವಂಥ ರಾಮಭಕ್ತಿ ಅಂತ ನಾಡಿನ ಜನ ವಿಶ್ವಾಸ ಇಡ್ತಾರೆ. ನಿಮ್ಮ ನೇತೃತ್ವಕ್ಕಾಗಿ ನಾವು ಕೂಡ ಕಾಯ್ತಾ ಇರ್ತೀವಿ. ನಾವು ಮಾಡಿದ್ರೆ ಕೋಮುವಾದ ಆಗುತ್ತೆ, ನೀವು ಮಾಡಿದ್ರೆ ಯಾರು ಕೋಮುವಾದ ಅಂತ ಅಂದ್ಕೊಳ್ಳೋದಿಲ್ಲ. ನೀವು ಉಳಿದವ್ರಿಗೆ ಹೇಳಿ ನೋಡಿ, ಹನುಮನ ಗುಡಿಯಲ್ಲಿ ಅಜಾನ್ ಕೂಗೋದು ಅದು ಹರಾಮ್ ಆಗುತ್ತೆ ಅಂತ ಹೇಳಿ ನೀವು ಹೇಳಿದ್ರೆ ಮುಸಲ್ಮಾನರು ನಿಮ್ಮ ಮಾತು ಕೇಳ್ತಾರೆ. ಅಲ್ಲಿ ರಾಮ ಭಜನೆ ಪ್ರಾರಂಭ ಆಗಲಿ, ನಿಮ್ಮ ಮೂಲಕ ಆಗಲಿ ಅಂತ ವಿನಂತಿ ಮಾಡ್ತೇವೆ. ಅವ್ರು ಜೈ ಶ್ರೀರಾಮ್ ಅಂತ ಹೇಳಿರೋದ್ರಿಂದ ಬದಲಾವಣೆ ದಿಕ್ಕಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದಾರೇನೋ ಸಿದ್ದರಾಮಯ್ಯರವರು ಅಂತ ನನಗೆ ಅನ್ನಿಸ್ತಾ ಇದೆ. ಏಕೆಂದರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಅವರು ರಜಾ ಘೋಷಣೆ ಮಾಡಿದ್ರು ನಿನ್ನೆ. ಅವರೇ ಬರೀ ಬಿ ಜೆ ಪಿ ಸರ್ಕಾರಗಳಲ್ಲಿ ಮಾತ್ರ ರಜಾ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದರು. ಹಿಮಾಚಲ ಪ್ರದೇಶ ಬಿ ಜೆ ಪಿ ಬಿಟ್ಕೊಟ್ರಾಗಾರೆ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು. ಕೆಲವು ಕಡೆ ಕಾಂಗ್ರೆಸ್ ಮಂತ್ರಿಗಳನ್ನೇ ಜೈ ಶ್ರೀರಾಮ್ ಅಂತ ಹೇಳಿ ಅಯೋಧ್ಯೆ ನೆನ್ನೆ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಪಕ್ಷದವರು ಕೂಡ ಬಂದಿದ್ದಾರೆ, ಸಂತೋಷವಾಗಿ ಬಂದಿದ್ದಾರೆ. ಆ ಒಂದು ರಾಮನ ಅಯೋಧ್ಯೆಯಲ್ಲಿ ಯಾವ ರಾಜಕಾರಣ ಇಲ್ದೇ ಎಲ್ಲರೂ ಒಟ್ಟಿಗೆ ಕೂತಿದ್ದಾರೆ. ರಾಜಕಾರಣಿಗಳು ಕೂತಿದ್ದಾರೆ, ಸಾಧು ಸಂತರು ಕೂತಿದ್ದಾರೆ, ಸಿನಿಮಾ ನಟರು ಕೂತಿದ್ದಾರೆ, ಕ್ರೀಡಾಪಟುಗಳು ಕೂತಿದ್ದಾರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರಾಮನ ಒಂದು ವಿಶೇಷವಾದ ಪ್ರತಿಷ್ಠಾಪನೆಯನ್ನು ನೋಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಸಂತೃಪ್ತಿಯಿಂದಿದ್ದಾರೆ. ಅವ್ರು ಜೈ ಶ್ರೀರಾಮ್ ಅಂತ ಹೇಳಿರೋದ್ರಿಂದ ಬದಲಾವಣೆ ದಿಕ್ಕಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದಾರೇನೋ ಸಿದ್ದರಾಮಯ್ಯರವರು ಅಂತ ನನಗೆ ಅನ್ನಿಸ್ತಾ ಇದೆ. ಏಕೆಂದರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಕಾಂಗ್ರೆಸ್ ರಾಮ ಅಂತೆ, ಮತ್ತೊಂದು ಕಡೆ ಬಿಜೆಪಿ ರಾಮ ಅಂತೆ. ರಾಮನ ವಿಚಾರದಲ್ಲೂ ಕೂಡ ರಾಜಕೀಯ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ದಿನಿತ್, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೂ ಮುಂಚೆ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದಷ್ಟು ವಾಕ್ಸಮರಕ್ಕೆ ಕಾರಣ ಆಗಿತ್ತು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಮತ್ತೊಂದು ರೀತಿಯ ಹೊಸ ವರಸೆ ಅನ್ಬೋದು ಅಥವಾ ಹೊಸ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಮುಂಚೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಭಾರಿ ವಿರೋಧ ವ್ಯಕ್ತಪಡಿಸಿದಂಥ ಕಾಂಗ್ರೆಸ್ಸು ಒಂದು ಹೆಜ್ಜೆ ಸಾಫ್ಟ್ ಹಿಂದುತ್ವದತ್ತ ಕೂಡ ಏನು ಬಂದಿತ್ತು. ಅದಾದ ಬಳಿಕ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಈಗ ಕಾಂಗ್ರೆಸ್ನವರು ಹೊಸ ಹೇಳಿಕೆಗಳು ಬರ್ತಾ ಇರುವಂಥದ್ದು. ಅಯೋಧ್ಯೆ ರಾಮ ಬೇರೆ, ನಮ್ಮ ರಾಮ ಬೇರೆ. ಅಂದರೆ ಬಿಜೆಪಿ
ರಾಮ ಅನ್ನುವಂಥದ್ದು ಕೂಡ ಅವರು ಲಿಂಕನ್ನು ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ನಿನ್ನೆ ಅಯೋಧ್ಯೆ ರಾಮ ಉದ್ಘಾಟನೆ ಮಂದಿರ ದಿವಸವೂ ಕೂಡ ಏನು ಬೆಂಗಳೂರಿನಲ್ಲಿ ರಾಮ ದೇವಸ್ಥಾನ ಉದ್ಘಾಟನೆ ಮಾಡಿ ಜೈ ಶ್ರೀರಾಮ್ ಅಂತ ಕೂಗಿದ್ರು. ಅಂದರೆ ಇದರ ಅರ್ಥ ಇಲ್ಲ ಒಂದು ಕಡೆ ಏನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಮತ್ತು ವ್ಯಕ್ತವಾಗ್ತಿರುವಂಥ ಬೆಂಬಲದಿಂದ ಒಂದು ಲೋಕಸಭಾ ಚುನಾವಣೆ ಒಂದಷ್ಟು ಏನು ಎಫೆಕ್ಟ್ ಆಗಬಹುದು ಅನ್ನೋ ಒಂದು ಆತಂಕ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವ ಬಂದಿರುವಂಥದ್ದು. ಜೊತೆಗೆ ಬಿಜೆಪಿ ವಿರುದ್ಧ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಬಿಜೆಪಿ ಮಾಡ್ತಿರುವಂಥ ರಾಮ ಬೇರೆ, ನಮ್ಮ ರಾಮ ಬೇರೆ, ಮತ್ತು ಇದಕ್ಕೆ ಗಾಂಧೀಜಿಯವರ ಒಂದು ಲಿಂಕನ್ನು ಕೊಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥ ಸಿದ್ದರಾಮಯ್ಯ ಅವರು ಈಗ ಹೊಸ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು, ಮನವಿಯನ್ನು ಮಾಡಿರುವಂಥದ್ದು ಶಿಕ್ಷಣ ಇಲಾಖೆಗೆ. ಅಂದರೆ ಈ ಶಾಲಾ ಕಾಲೇಜುಗಳಲ್ಲಿ ಅಂದರೆ 6ನೇ ತರಗತಿಗಿಂತ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ 21ನೇ ಶತಮಾನದಲ್ಲಿರುವಂಥ ಆತಂಕಗಳ ಬಗ್ಗೆ ಮತ್ತು ಗಾಂಧೀಜಿಯವರ ಬಗ್ಗೆ ಅಂದರೆ ಏನು ಅವರ ಒಂದು ಆದರ್ಶಗಳ ಸಂಬಂಧಪಟ್ಟಂತೆ ಅದರ ಬಗ್ಗೆ ಪ್ರಬಂಧ ಬರೆಸೋದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಅಯೋಧ್ಯೆ ರಾಮ ಮಂದಿರ ವಿಚಾರ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವಾಗ ಉದ್ಘಾಟನೆ ಮಾಡಿದ್ರು, ಯಾವಾಗ ಪೂರ್ಣಗೊಂಡು ಅವರ ಕಾಲದಲ್ಲಿ, ಆಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿರುವಂಥದ್ದು. ಜೊತೆಗೆ ಈಗ ಎಲ್ಲರೂ ಕೂಡ 27ನೇ ತಾರೀಕು ಬಳಿಕ ಎಲ್ಲರೂ ಕೂಡ ಹೋಗ್ತೀವಿ ಅಯೋಧ್ಯೆ ರಾಮ ಮಂದಿರಕ್ಕೆ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯ ವಸ್ತುವಾಗಿ ಇದು ಮಾರ್ಪಟ್ಟಿರುವಂಥದ್ದು. ಇದನ್ನು ಸಾರ್ವಜನಿಕರು, ರಾಮ ಭಕ್ತರು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿ ವಿಚಾರ ಆಗಿರುವಂಥದ್ದು. ದಿವಿತ್, ವಿಜಯ್, ಹಾಗಾದರೆ ಪ್ರಮುಖವಾಗಿ ಎಲ್ಲ ಒಂದು ಕಡೆ ಇಟ್ಟು ನೋಡಿದಾಗ ಈ ರಾಮ ಸಂಘರ್ಷ ಅಥವಾ ರಾಮ ರಾಜಕೀಯ ಲೋಕಸಮರಕ್ಕೆ ಯಾರಿಗೆ ಎಷ್ಟು ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು ಅಂತ ಹೇಳಿ? ದಿವಿತ್, ಅಂದರೆ ಮುಂದಿನ ಲೋಕಸಭಾ ಚುನಾವಣೆಗೆ ರಾಮ ಮಂದಿರ ವಿಚಾರ ಸಂಬಂಧಪಟ್ಟಂತೆ ಪ್ಲಸ್ ಆಗೋದು ಮೈನಸ್ ಆಗುವಂಥದ್ದು ಅದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಗೊತ್ತಾಗುವಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಈ ವಿಚಾರದಲ್ಲಿ ಅಂದರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ವಿಚಾರ ಸಂಬಂಧಪಟ್ಟಂತೇನಿದೆ ಅದು ಲೋಕಸಭಾ ಚುನಾವಣೆ ಮೇಲೆ ಖಂಡಿತವಾಗ್ಲೂ ಕೂಡ ಪರಿಣಾಮ ಬೀರುವಂಥದ್ದು. ಯಾಕಂದರೆ ಒಂದು ಎಮೋಷನಲ್ ಆಗಿ ಈ ವಿಚಾರ ಇರುವಂಥದ್ದು. ಜೊತೆಗೆ ಅಂದರೆ ಕಾಂಗ್ರೆಸ್ಗೆ ಒಂದು ಆತಂಕ ಯಾಕೆ ಬಂದಿದೆ ಅನ್ನೋಂಥದ್ದು, ಆತಂಕ ಬಂದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ ಲೋಕಸಭಾ ಅಂದರೆ ಏನು ಅಯೋಧ್ಯೆ ರಾಮ ಮಂದಿರಕ್ಕಿಂತ ಮುಂಚೆ ಒಂದಷ್ಟು ತುಂಬ ಹಾರ್ಡ್ ಹಿಟ್ಟಿಂಗ್ ಮಾಡ್ತಾ ಇದ್ರು, ತುಂಬ ಒಂದು ರೀತಿಯಲ್ಲಿ ಸಂಘರ್ಷಭರಿತವಾಗಿ ಕೂಡ ಅವರು ವಾಗ್ದಾಳಿ ನಡೆಸ್ತಾ ಇದ್ರು. ಅದಾದ ಬಳಿಕ ಯಾವಾಗ ಏನು ಅಯೋಧ್ಯೆ ರಾಮ ಮಂದಿರಕ್ಕೆ ಬೆಂಬಲ ವ್ಯಕ್ತವಾಗ್ತಾ ಇತ್ತು ಆಗ ಸಾಫ್ಟ್ ಹಿಂದುತ್ವ ಅಂತ ತಿಳಿದಿರೋದು. ಯಾಕಂದ್ರೆ ಎಲ್ಲೂ ಕೂಡ ವಿರೋಧ ವ್ಯಕ್ತಪಡಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ನನ್ನ ಬಳಿ ಕೂಡ ರಾಮ ಇದ್ದಾರೆ ಅಂತ ಕಾಂಗ್ರೆಸ್ ಹೇಳಿಕೆ ಕೊಡ್ತಾ ಇರುವಂಥದ್ದು. ಜೊತೆಗೆ ರಾಮರಾಜ್ಯ ಅಂತ ಹೇಳುವ ಮೂಲಕ ಏನು ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳನ್ನ ಲಿಂಕ್ ಅನ್ನ ಮಾಡ್ತಾ ಇರುವಂಥದ್ದು. ಎಲ್ಲೂ ಕೂಡ ಮುಂಚಿನಷ್ಟು ಕೂಡ ವಿರೋಧವನ್ನು ವ್ಯಕ್ತಪಡ್ತಾ ಇಲ್ಲ. ಆದರೆ ಇದನ್ನ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನ ಬಿಜೆಪಿ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಖಂಡಿತ ಕೂಡ ಲೋಕಸಭಾ ಚುನಾವಣೆ ಮೇಲೆ ಇದರ ಲಾಭ ನಷ್ಟ ಲೆಕ್ಕಾಚಾರ ಕೂಡ ಇರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಇದನ್ನ ಸ್ವೀಕಾರ ಮಾಡ್ತಾರೆ, ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಚುನಾವಣೆಯ ಬಳಿಕ ಗೊತ್ತಾಗುವಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.